ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಆದರದ ಸ್ವಾಗತ. ಮಲಗುವ ಕೋಣೆಯ ವಾಸ್ತುದೋಷ, ದಂಪತಿ ನಡುವಿನ ಜಗಳಕ್ಕೆ ಅಟ್ಯಾಚ್ ಬಾತ್ರೂಮ್ ಕಾರಣವೇ? ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ನೋಡುವ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಮನೆ ಕಟ್ಟುವಾಗ ಮಲಗುವ ಕೋಣೆ ಮತ್ತು ಸ್ನಾನಗೃಹದ ವಾಸ್ತುವಿಗೆ ಗಮನ ನೀಡುವುದು ಅತ್ಯಗತ್ಯ. ಬಾತ್ರೂಮ್ನ ಬಾಗಿಲು ನೇರವಾಗಿ ಹಾಸಿಗೆಗೆ ಎದುರಾಗಿದ್ದರೆ ನಕಾರಾತ್ಮಕ ಶಕ್ತಿ ಹರಡಿ ಕೌಟುಂಬಿಕ ಕಲಹ, ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತೆ. ಬಾಗಿಲು ಮುಚ್ಚುವುದು, ಪರದೆ ಹಾಕುವುದು ಮತ್ತು ವಾಸ್ತು ಸಂಬಂಧಿತ ವಸ್ತುಗಳ ಬಳಕೆಯಿಂದ ಈ ದೋಷವನ್ನು ನಿವಾರಿಸಿ ಮನೆಯಲ್ಲಿ ಶಾಂತಿ, ನೆಮ್ಮದಿಯನ್ನು ಕಾಪಾಡಿಕೊಳ್ಳಬಹುದು. ಮನೆ ಕಟ್ಟುವಾಗ ಮುಖ್ಯ ದ್ವಾರ ಮತ್ತು ಅಡುಗೆ ಮನೆಗೆ ನೀಡುವಷ್ಟು ಮಹತ್ವವನ್ನು ಅನೇಕರು ಮಲಗುವ ಕೋಣೆ ಮತ್ತು ಸ್ನಾನಗೃಹದ ವಾಸ್ತುವಿಗೆ ನೀಡೋಲ್ಲ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಹಾಸಿಗೆ ಮತ್ತು ಸ್ನಾನಗೃಹದ ದಿಕ್ಕು ಸರಿಯಾಗಿಲ್ಲ ಅಂದರೆ ಅದು ಮನೆಯ ನೆಮ್ಮದಿಯ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ. ವಾಸ್ತುಶಾಸ್ತ್ರದಲ್ಲಿ ಸ್ನಾನಗೃಹವನ್ನು ರಾಹುವಿನ ಪ್ರಭಾವಕ್ಕೆ ಒಳಪಟ್ಟ ಸ್ಥಳ ಮತ್ತು ನೀರಿನ ಅಂಶ ಹೆಚ್ಚಾಗಿರುವ ಜಾಗ ಎಂದು ಪರಿಗಣಿಸಲಾಗುತ್ತೆ. ಮಲಗುವ ಕೋಣೆಯಲ್ಲಿ ಹಾಸಿಗೆಯ ನೇರ ಎದುರಿಗೆ ಸ್ನಾನಗೃಹದ ಬಾಗಿಲು ಇದ್ದರೆ ಅಲ್ಲಿಂದ ಹೊರಹೊಮ್ಮುವ ನಕಾರಾತ್ಮಕ ಶಕ್ತಿಯು ನೇರವಾಗಿ ಹಾಸಿಗೆಯ ಮೇಲೆ ಮಲಗುವವರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅನೇಕರು ಸ್ನಾನಗೃಹದ ಬಾಗಿಲನ್ನು ಸದಾ ತೆರೆದಿಡುವ ತಪ್ಪು ಮಾಡ್ತಾರೆ. ಇದು ನಕಾರಾತ್ಮಕ ಶಕ್ತಿ ಕೋಣೆಯಾದ್ಯಂತ ಹರಡಲು ಕಾರಣವಾಗಿದೆ, ಮಾನಸಿಕ ಶಾಂತಿಯನ್ನು ಭಂಗಗೊಳಿಸುತ್ತದೆ. ಇದರಿಂದ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ಅಂತ ನೋಡೋದಾದರೆ, ಕೌಟುಂಬಿಕ ಕಲಹಗಳು, ದಂಪತಿಗಳ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೂ ಅನಗತ್ಯ ಜಗಳಗಳು ಉದ್ಭವಿಸುತ್ತೆ. ಆರ್ಥಿಕ ನಷ್ಟ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವವಿದ್ದರೆ ಸಂಪಾದಿಸಿದ ಹಣ ಉಳಿಯೋಲ್ಲ. ಅನಗತ್ಯ ಖರ್ಚುಗಳು ಹೆಚ್ಚಾಗಿ ಆರ್ಥಿಕ ಮುಗ್ಗಟ್ಟು ಹೆಚ್ಚಾಗುತ್ತದೆ. ಸುಲಭ ಪರಿಹಾರಗಳು, ನಿಮ್ಮ ಮನೆಯಲ್ಲಿ ಇಂತಹ ವಾಸ್ತು ದೋಷವೇನಾದರೂ ಇದ್ದರೆ ಗಾಬರಿಯಾಗಬೇಕಿಲ್ಲ. ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವ ಮೂಲಕ ಅಲ್ಲದೆ ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವ ಮೂಲಕ ಈ ಪರಿಣಾಮವನ್ನು ತಗ್ಗಿಸಬಹುದು. ಬಾಗಿಲುಗಳನ್ನು ಮುಚ್ಚಿಡುವಂಥದ್ದು. ಸ್ನಾನಗೃಹವನ್ನು ಬಳಸಿದ ಕೂಡಲೇ ಅದರ ಬಾಗಿಲನ್ನು ಮುಚ್ಚುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇದು ನಕಾರಾತ್ಮಕ ಶಕ್ತಿಯ ಹರಿವನ್ನು ತಡೆಯುವ ಮೊದಲ ಹೆಜ್ಜೆ ಮತ್ತು ಮುಖ್ಯ ಹೆಜ್ಜೆಯಾಗಿರುತ್ತದೆ. ಪರದೆಗಳ ಬಳಕೆ, ಹಾಸಿಗೆ ಮತ್ತು ಸ್ನಾನಗೃಹದ ಬಾಗಿಲು ನೇರ ಮುಖಾಮುಖಿಯಾಗಿದ್ದರೆ ಸ್ನಾನಗೃಹದ ಬಾಗಿಲಿನ ಮೇಲೆ ಒಂದು ದಪ್ಪನೆಯ ಪರದೆಯನ್ನು ನೇತಾಕಿ. ಇದು ಶಕ್ತಿಯ ಹರಿವನ್ನು ನಿರ್ಬಂಧಿಸಿ ಕೋಣೆಗೆ ಪ್ರವೇಶಿಸದಂತೆ ತಡೆಯುತ್ತದೆ. ಅಲಂಕಾರಿಕ ವಸ್ತುಗಳು, ವಾಸ್ತು ತಜ್ಞರ ಪ್ರಕಾರ ಸ್ನಾನಗೃಹದ ಬಳಿ ಅಥವಾ ಬಾಗಿಲಿನ ಮೇಲೆ ವಾಸ್ತುಗೆ ಸಂಬಂಧಿಸಿದಂತಹ ಸಕಾರಾತ್ಮಕ ಚಿಹ್ನೆಗಳನ್ನು ಇರಿಸೋದ್ರಿಂದ ಕೂಡ ಉತ್ತಮ ಫಲವನ್ನು ನೀಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು.